ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಯೂಸುಫ್ ಬೇಪಾರಿ, ನನ್ನ ಜೊತೆಲಿ ಕ್ಯಾಮ್ರಾಮನ್ ನಾಸಿರ್ ಅಹಮದ್ ಜೊತೆಲಿ. ಬನ್ನಿ ಸರ್, ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಲೋಕಸಭಾ ಚುನಾವಣೆಯಲ್ಲಿ ಆಗಿರುವಂತಹ ಮತದಾರ ಕೇಂದ್ರ ಈಗ ಸಮಯ ಮುಗಿದಿದೆ ಅಂತೇಳಿ ಬಂದ್ ಮಾಡಲಾಗಿದೆ. ಜನರ ಅಭಿಪ್ರಾಯ ಕೇಳೋಣ, ಅಲ್ಲಿಂದ ಏನೇನಾಗಿದೆ, ಹೇಗಿಲ್ಲ, ಬೆಳಗ್ಗೆಲಿಂದ ಎಷ್ಟು ಮತದಾನ, ಎಷ್ಟು ಏನಾಗಿದೆ, ಯಾವ ತರ ನಡೆದಿದೆ ಅಂತೇಳಿ ಈಗೆಲ್ಲ ಜನರ ಅಭಿಪ್ರಾಯ ಕೇಳ್ಕೊಳ್ಳೋಣ ಸರ್. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಬೆಳಗ್ಗಿನಿಂದ ಚುನಾವಣೆ ಮತದಾರ ಕೇಂದ್ರ ನಡೀತಾ ಇದೆ, ಈಗ ಬಂದಾಗಿದೆ ಅಂತೆ. ಹೇಗ್ ನಡೀತು ಸರ್? ತಾವಿಲ್ಲೇ ಇರೋರು ವಾಸಿಂದ ಕ್ಲೋಸ್ ಆದ್ರೂ ಕೂಡ ಜನ ಒಳಗೆ ಕರ್ಕೊಂಡು ಕ್ಲೋಸ್ ಮಾಡಿದ್ರು ಜನನ ಹೆಚ್ಚಿಗೆ ಕಾಂಗ್ರೆಸ್ ಪರವಾಗಿ ಅದ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿತ್ತು? 7-8 ಗಂಟೆಗಿಂತ ಚಾಲು ಆಗಿತ್ತು. ಯಾವ ತರ ನಡೀತು ಸರ್? ಸಿಸ್ಟಮೆಟಿಕ್ ಹೇಗಿತ್ತು? ಚಲೋ ಐತಿ ಸರ್, ಎಲ್ಲಾ ಚಲೋ ಐತಿ. ಕ್ಯೂ ಹಚ್ಚಿದ್ರೆ ಎಲ್ಲಾ ಚಲೋ ಐತಿ ಸರ್. ನಮ್ಮ ಈ ಬೂತ್ ಏನ ನಮ್ಮ 71ನೇ ವಾರ್ಡದ ಅಂಕೆ ನಂಬರ್ ಟಾಪ್ ಒಂದೇ ನಂಬರ್ನಾಗ ನಾವು ತೋರಿಸ್ಕೊಡ್ತೇವೆ ಲೀಡ್ ಕಾಂಗ್ರೆಸ್ ಪಕ್ಷಕ್ಕೆ. ಮತದಾರ ಹಾಕುವತ್ನಾಗ ಜನರಿಗೆ ಏನಾದ್ರು ತುಂಬಾ ಏನಿಲ್ಲ ಎಲ್ಲ ಶಾಂತಿಯಿಂದ ಮತ ಆಗೈತಿ, ಏನಿಲ್ಲ. ಆದ್ರೆ ಈ ಮತ ಹಾಕೋದ್ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಜೈಬೇರಿ ಭಾರಿ ಪ್ರಚಂಡ ಬಹುಮತ ಬರ್ತಾ. ಚುನಾವಣಾ ಬಹಳ ಶಾಂತ ರೀತಿಯಿಂದ ಮತ್ತು ಬಹಳ ಸುಸಜ್ಜಿತ ರೀತಿಯಿಂದ ಎಲ್ಲ ಕಡೆಗೂ ಜನ ಒಂದು ಬೆಳಗಿನ ಜಾವ ಅಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಬೆಳಗಿನ 7 ಗಂಟೆಲಿಂದ ಹಿಡ್ಕೊಂಡು 10:30 ಮಟ ಆಲ್ರೆಡಿ 40% ಮಟ ನಮ್ಮಲ್ಲೇ ಪೋಲಿಂಗ್ ಆಗಿದೆ ರೀ. ಆಮೇಲೆ ಯಾವುದೋ ರೀತಿಯಿಂದ ಅಹಿತಕರ ಘಟನೆ ಆಗಿರ್ಬೋದು, ಮತ್ತೊಂದಿರ್ಬೋದು, ಏನೂ ಆಗಿಲ್ಲ. ಇಲ್ಲಿ ಎಲ್ಲ ಶಾಂತ ರೀತಿಯಿಂದ ಭಾಳ ಮತದಾರೆಲ್ಲ ಭಾಳ ಜಾಣರದಾರ. ಈ ಹಿಂದೆ ಸಾಕಷ್ಟು ಇಲೆಕ್ಷನ್ಗಳಾಗಿದ್ದಾವು, ಸಾಕಷ್ಟು ಆಮಿಷ ಅವೆಲ್ಲ ಓಡ್ತಿದ್ರು ಜನ ಆಮಿಷಕ್ಕೆ ಓಡ್ತಿದ್ರು, ದುಶ್ಚಟಗಳು ಮಾಡ್ತಿದ್ರು, ನಾನಾ ರೀತಿಯಿಂದ ಬ್ಯಾಡೋದಂತ ಇಲೆಕ್ಷನ್ ಆಗ್ತಿತ್ತು. ಆದ್ರೆ ಈ ಇಲೆಕ್ಷನ್ ಮಾತ್ರ ಭಾಳ ಒಂಥರ ಜಾತ್ರೆ, ಒಂಥರ ಪೂಜೆ ಪುನಸ್ಕಾರ ಆದಂಗೆ ಆಗಿದೆ ಸರ್. ಈಗ ಹೇಗೆ ಅನ್ನಿಸ್ತಾ ಇದೆ ಸರ್? ಯಾವ ಲೀಡಿಂಗ್ ನಿಮ್ಮ ತರ? ಯಾವ ಲೀಡಿಂಗ್ ಒಳಗೆ ಪ್ರಶ್ನೆನೇ ಇಲ್ರಿ. ಯಾಕಂದ್ರ ಸಾಹೇಬ್ ವಿರುದ್ಧ ಕ್ಯಾಂಡಿಡೇಟ್ ಇದ್ದಿದ್ದಿಲ್ಲ, ನಿಮ್ ಗಮನಕ್ಕೆ ಇರ್ಲಿ, ಕ್ಯಾಂಡಿಡೇಟ್ ಇದ್ದಿದ್ದಿಲ್ಲ. ಏನೋ ಪಾಪ ಅವ್ರನ್ನ ಕರ್ಕೊಂಡ್ಬಂದು ನಾವಲ್ಲ ನೀವಲ್ಲ ಅಂತ ಉಸ್ತುವಾರಿ ಸಚಿವರು ಅನ್ನಬೇಕಾರೆ ಮತ್ತೊಬ್ರು ಯಾರು ನಿಲ್ಸಬೇಕಾಕೈತಲ್ಲ, ಹಂಗ ಅವಿರೋಧ ಮಾಡಕ್ ಆಗುದಿಲ್ಲ ಅನ್ನೋಂಥ ಕಾರಣಕ್ಕೆ ಒಬ್ರು ಕ್ಯಾಂಡಿಡೇಟ್ ಕೊಟ್ರ. ಅವ್ರೇನ್ ನಮ್ಮ ಪ್ರಕಾರ ನಮ್ಗೇನು ಕ್ಯಾಂಡಿಡೇಟ್ ಅಲ್ರಿ ಅವರು ನಮ್ಗೆ ಇದೇ ಅಲ್ಲ, ಏನಂತಾರೆ ನೀವು, ಫೈಟ್ ಅಲ್ಲ. ಅಂದ್ರೆ ಈಗ ಬೆಂಬಲ ಜಾಸ್ತಿ ಕಾಂಗ್ರೆಸ್, ಈಗ ಬಾಳ ಲೀಡ್ ನಲ್ಲಿ ಇದೆ ಕಾಂಗ್ರೆಸ್ ಅಂತ ಹೇಳ್ತಾ ಇದಾರೆ. ಅವ್ರ ಅಂತಾರ್ರಿ, ಹಂಗ ಯಾವಾಗ ಅನ್ಕೊಂಡ ಬಂದಾರ ಅವ್ರು. ಸುಮಾರು BR ಪಾಟೀಲ್ ಅವ್ರನ್ನ ಯಾರು ನಿಂತಿದ್ರು ಎಲೆಕ್ಷನ್ಗೆ, ಅವಾಗಲಿಂದ BS ಪಾಟೀಲ್ ನಿಂತಿದ್ರಲ್ಲ, ಅವಾಗಲಿಂದ ಕಾಂಗ್ರೆಸ್ ಒಂದ್ ಸೈಡ್ ಐತಿ, ನಮ್ದು ಕಾಂಗ್ರೆಸ್ ಒಂದ್ ಸೈಡ್ ಐತಿ. ಆ ಜೋಶಿ ಅವ್ರಿಗೆ ಇವ್ರು ಡೆಮ್ಮಿ ಕ್ಯಾಂಡಿಡೇಟ್ ಇವ್ರನ್ನ ಹಾಕ್ರಿ ಅಂತ ಅವರೇ ಪ್ರಪೋಸ್ ಮಾಡಿ ಹಿಂಗ ತಿಳ್ಕೊಂಡು ಹೇಳಿದ್ರ. ಹೆಂಗ ಅದ್ ನೋಡಿದ್ರಲ್ರಿ, ವಿನಯ್ ಕುಲಕರ್ಣಿ ಅವ್ರು ಬಂದ್ ನಿಂತ್ರ ಏನಾಗ್ತಿಲ್ಲ, ಏನ್ ಫರ್ಕ್ ಬೀಳಲ್ಲ. ಪ್ರತಿ ವರ್ಷನೂ ಲೀಡ್ ಹೆಚ್ಚಿಗೆ ಹಾಕೊಂಡ ಬಂದಿತ್ತು, ವಿನ ಕಡಿಮೆ ಆಗಿಲ್ಲ. ಇವತ್ತಾದ್ರೂ ಅವ್ರು ಕನಿಷ್ಠ ಒಂದು 3 ಲಕ್ಷ ಲೀಡ್ಲಿಂತ ಆರಿಸಿ ಬರ್ತಾರೆ. ತಮ್ಮ ಮಾಡ್ಲಿಂತ್ರ ಎಷ್ಟು ಪರ್ಸೆಂಟೇಜ್ ಆಗಿದೆ ಸರ್ ಮತದಾನ? ಪರ್ಸೆಂಟೇಜ್ ನೋಡ್ರಿ, ಈಗ ಈಗ ತಾನೇ ಲೆಕ್ಕ ತಗೊಳತ್ತಿದ್ದೆ ಎಲ್ಲರ ಕಡೆಗೆ. ಎವರೇಜ್ 68 to 70% ಆಗಿದೆ ಸರ್. 68 to 70% ಆಗಿದೆ. ಅಷ್ಟೊಂದು ಹೌದು ಸರ್, ಆಗಿದೆ ಸರ್, ಆಗಿದೆ. ಅಂದ್ರೆ ಹೋದ್ ಸಲಾಗಿಂತ ಬೆಟರ್. ಓಟ್ ಟೈಮ್ 62 ಏನಾಗಿದೆ ಸರ್. ಇಷ್ಟ ಒಂದು 6ರಿಂದ 7% ಹೆಚ್ಚಿಗೆ ಆಗಿದೆ ಸರ್. ಒಳ್ಳೆ ಮತದಾನ ಆಗಿದೆ ಸರ್. ಧನ್ಯವಾದ ಸರ್. ಮತದಾನವ್ರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಇಲ್ಲ, ಮತದಾರರೆಲ್ಲ ಪ್ರಜ್ಞಾವಂತರಿದಾರ್ರಿ. ಈ ಹಿಂದೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನ್ ಅವ್ರದ್ದು ಒಂದು ಚಾಲ್ಗಳು ಬದಲಾವಣೆ ಮಾಡಿ ರಾಜಕಾರಣ ಮಾಡ್ತಿತ್ತಲ್ಲ, ಈ ತರ ಇನ್ ಮುಂದೆ ಯಾವ್ದು ನಡೀದಿಲ್ಲ. ಯಾವುದು ಆಮಿಷಕ್ಕೆ ಒಳಗಾಗೋದಿಲ್ಲ. ಜನ ಎಲ್ಲ ಪ್ರಜ್ಞಾವಂತ ಮತದಾನ ಇದಾರ. ಮತ್ತು ಇದು ದೇಶದ ಚುನಾವಣೆ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಚುನಾವಣೆ, ಮತ್ತು ದೇಶದ ಭದ್ರತೆ, ದೇಶದ ಸುರಕ್ಷತೆ, ದೇಶದ ಏಳಿಗೆ ಮತ್ತು ದೇಶದ ಉನ್ನತಿ, ದೇಶದ ಪ್ರಗತಿಯ ಚುನಾವಣೆ. ಹಿಂಗಾಗಿ ಜನ ಎಲ್ಲ ಪ್ರಜ್ಞಾವಂತರದಾರ. ಎಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಕೊಟ್ರ. 100% ಅಬ್ ಕಿ ಬಾರ್ 400 ಪಾರ್ ಇದೇನಿದೆ ಅಲ್ಲ, 100% ಸತ್ಯವಾದ ಘೋಷಣೆ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವ ತರ ಶಾಂತಿ ವಾತಾವರಣದಲ್ಲಿ ಯಾವ ತರ ನಡೀತಾ ಇದೆ ಸರ್? ಎಷ್ಟು ವರ್ಷದಿಂದ ತಮ್ಗೆ ಹೇಗೆ ಅನಿಸ್ತದೆ? ಮೊದಲಕ್ಕಿಂತ ಈಗ ಚುನಾವಣೆ ಹೇಗೆ ನಡೀತದೆ? ಏನೆಲ್ಲ ಪ್ರತಿ ಸಲ ನಡೆದಂಗ ನಡೀತೆ, ಆದ್ರೆ ಸ್ವಲ್ಪ ತುರ್ಷಿಂದ ಇದು ಇರ್ತಿ ಈ ಸಲ. ಯಾವ ತರ ನಿಮ್ಗೆ ಯಾವ ತರ ಕಾಣಿಸ್ತಾ ಇದೆ ನಿಮ್ಮ ಜನತೆಯೊಳಗ? ಈ ಊರಿನಲ್ಲಿ ಯಾವ ಈ ಸಲ ಬೆಟರ್ ಬರೋದು? ಈ ಸಲ ಕಾಂಗ್ರೆಸ್ ಲೆಕ್ಕ ಅಂತ ಇದೆ. ಕಾಂಗ್ರೆಸ್ ಲೆಕ್ಕ ಕಾಣಿಸ್ತಾ ಇದೆ. ಯಾಕೆ ಸರ್ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇದ್ರ? ಅಷ್ಟು ಬಂದಿದ್ರು ಏನ್ ಜನ ಎಲ್ಲ ಬೇಸತ್ತು ಹೋಗಿದ್ದಾರ, ಅದಕ್ಕಾಗಿ ಈ ಸಲ ಕಾಂಗ್ರೆಸ್ ಮಾಡ್ಬೇಕಂತೇಳಿ ಭಾಳ ಜನ ಎಲ್ಲ ತೀರ್ಮಾನ ಮಾಡಿದ್ದಾರೆ. ಬರುತ್ತಾ ಕಾಂಗ್ರೆಸ್? ಕಾಣಿಸ್ತಾ ಇದೆ, ಬರ್ತೈತೆ, 100% ಬರ್ತೈತೆ ಕಾಂಗ್ರೆಸ್. ಓಕೆ ಸರ್, ತುಂಬಾ ಧನ್ಯವಾದ.